ನಿನ್ನೆ ಕೇರಳದ ವಯನಾಡಿನ ಕಲ್ಲಾಡಿಯಲ್ಲಿ ಭೂಕುಸಿತ ಸಂಭವಿಸಿತ್ತು. ಆ ಪ್ರಕರಣ ಸಂಬಂಧ ಮಣ್ಣಿನ ಅಡಿಯಲ್ಲಿ ಹೂತು ಹೋಗಿದ್ದಾರೆ ಕಾರ್ಮಿಕರು. ಎರಡನೇ ದಿನ ಇವತ್ತು ಕಾರ್ಮಿಕರಿಗಾಗಿ ಶೋಧ ಮುಂದುವರೆದಿದೆ. ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಆದರೆ ಮಳೆ ಪದೇ ಪದೇ ಅದಕ್ಕೆ ಅಡ್ಡಿಪಡಿಸ್ತಾ ಇದೆ. ತೀವ್ರವಾಗಿ ಮಳೆ ಬರ್ತಿರೋದ್ರಿಂದ ಆ ಕಾರ್ಯಾಚರಣೆಯನ್ನ ಕಂಟಿನ್ಯೂಸ್ ಆಗಿ ಮಾಡಕ್ ಆಗ್ತಾ ಇಲ್ಲ. ಭೂಕುಸಿತವಾಗಿರುವಂತಹ ಸ್ಥಳದಲ್ಲಿ ಮತ್ತೆ ಭಾರಿ ಮಳೆ ಬರ್ತಾ ಇದೆ. ಮಳೆ ನಡುವೇನೆ ಶೋಧ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. 20 ಅಡಿ ಆಳ ಮಣ್ಣು ತೆಗೆದ್ರೂ ಕೂಡ ಇನ್ನು ಸುಳಿವು ಕಾರ್ಮಿಕರದ್ದು ಸಿಗ್ತಾ ಇಲ್ಲ. ಯಾರೆಲ್ಲ ಸಿಕ್ಕಾಕೊಂಡ್ಬಂದಿದ್ದಾರೆ ಅವ್ರದ್ದು. ಟನಲ್ ಬಳಿಯಲ್ಲಿ ಶೇಖರಣೆಯಾಗಿತ್ತು ಮಣ್ಣು, ಅದನ್ನ ತೆರವು ಮಾಡ್ತಾ ಇದ್ದಾರೆ. ಲಾರಿಗಳಲ್ಲಿ ಮಣ್ಣನ್ನ ತುಂಬಿ ಮೆಪ್ಪಾಡಿ ಕಡೆಗೆ ಸಾಗಾಟ ಮಾಡಲಾಗ್ತಾ ಇದೆ. ಟನಲ್ಗೆ ಕಟ್ಟಿದ ಕಾಂಕ್ರೀಟ್ ತಡೆಗೋಡೆ ಸಂಪೂರ್ಣವಾಗಿ ನಾಶವಾಗಿದೆ. ಇನ್ನು ಎನ್ಡಿಆರ್ಎಫ್ ತಂಡಕ್ಕೆ ಸಮಸ್ಯೆ ಆಗ್ತಿರೋದು ಈ ಕೆಸರು ನೀರು. ಮಳೆ ಕಾರಣ ಕೆಸರುಮಯ ಆಗಿದೆ ಮಣ್ಣು. ಒಂದೇ ಒಂದು ಹೆಜ್ಜೆ ಇಡೋದಕ್ಕೂ ಕೂಡ ಅಲ್ಲಿ ಕಷ್ಟ ಆಗ್ತಾ ಇದೆ ಅಂತ ಪರಿಸ್ಥಿತಿಯಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಪದೇ ಪದೇ ದುರಂತಗಳು ಸಂಭವಿಸ್ತಾ ಇದೆ. ಅಭಿವೃದ್ಧಿಯ ಹೆಸರಲ್ಲಿ ಇಲ್ಲಿ ಪ್ರಕೃತಿ ಮೇಲೆ ನಾವು ದೌರ್ಜನ್ಯ ಮಾಡಿದ್ರೆ ಒಂದೇ ಸತಿ ಪ್ರಕೃತಿ ತಿರುಗಿ ಬಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇಂತಹ ಘಟನೆಗಳು ಪದೇ ಪದೇ ಸಾಕ್ಷಿ ಆಗ್ತಾ ಇದೆ, ಉದಾಹರಣೆಗಳು ಆಗ್ತಾ ಇದೆ. 5 ಸಾವನ್ನಪ್ಪಿದ್ದಾರೆ, 9ಕ್ಕೂ ಹೆಚ್ಚು ಮಂದಿ ಕಣ್ಮರೆ ಆಗಿದ್ದಾರೆ. ಮತ್ತೆ ಆ ಮಣ್ಣಿನ ಅಡಿ ಯಾರೆಲ್ಲ ಹೂತು ಹೋಗಿದ್ದಾರೆ ಅವ್ರಿಗೋಸ್ಕರ ಈಗ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಆದ್ರೆ ಒಂದ್ ಕಡೆ ಮಳೆ ಪದೇ ಪದೇ ಅದಕ್ಕೆ ಅಡ್ಡಿಪಡಿಸ್ತಾ ಇದೆ. ಕಾರ್ಯಾಚರಣೆ ಮಾಡ್ತಾ ಇದ್ರೆ ಈ ಸಿಬ್ಬಂದಿಗೆ ಸವಾಲಾಗಿರೋದು ಅಲ್ಲಿ ಕೇವಲ ಮಣ್ಣಷ್ಟೇ ಇಲ್ಲ, ಅದ್ರ ಜೊತೆ ನೀರು ಮಿಕ್ಸ್ ಆಗಿದೆ, ಕೆಸರು ಮಣ್ಣು ಆಗ್ಬಿಟ್ಟಿದೆ. ಹಾಗಾಗಿ ಅದು ಸ್ವಲ್ಪ ಸವಾಲಿನ ಕೆಲಸ ಆಗಿದೆ. ಸುಮಾರು ಅಡಿ ಮಣ್ಣು ತೆಗೆದ್ರೂ ಕೂಡ ಆ ಕಾರ್ಮಿಕರ ಸುಳಿವು ಇದುವರೆಗೂ ಸಿಕ್ಕಿಲ್ಲ. ಎರಡನೇ ದಿನದ ಕಾರ್ಯಾಚರಣೆ ಸಂದರ್ಭದಲ್ಲಿ ಗುಡ್ಡಕ್ಕೆ ಸುರಂಗ ಮಾಡ್ತಾ ಇದ್ರು. ಕೊನೆ ಹಂತದಲ್ಲಿ ಕೆಲಸ ನಡೀತಾ ಇತ್ತು. ಅಲ್ಲಿ ಸ್ಫೋಟವನ್ನ ಮಾಡಿದ್ದಾರೆ. ಬಂಡೆ ಸ್ಫೋಟ ಮಾಡಿದಂಥ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿರುವುದು, ಭೂಕುಸಿತ ಆಗಿದೆ. 2024ರಲ್ಲಿ ಏನ್ ದುರಂತ ಆಗಿದೆ ನಿನ್ನೆ, ಅದ್ರ ಹತ್ರನೇ ದೊಡ್ಡ ದುರಂತ ಸಂಭವಿಸಿತ್ತು. ಆದ್ರೂ ಎಚ್ಚೆತ್ಕೊಂಡಿಲ್ಲ ಅಲ್ಲಿ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ಎರಡನೇ ದಿನ ಇವತ್ತು ಕಾರ್ಯಾಚರಣೆ ಆಗ್ತಾ ಇದೆ. ಅಲ್ಲಿ ಸವಾಲುಗಳು ಏನೇನಿದೆ ಸಿಬ್ಬಂದಿಗೆ ರಕ್ಷಣಾ ಕಾರ್ಯಾಚರಣೆ ಮಾಡುವಾಗ? ಯಾರ್ದಾದ್ರು ಸುಳಿವು ಇದುವರೆಗೂ ಸಿಕ್ಕಿದ್ಯಾ ಬೆಳಗ್ಗೆಯಿಂದ ಕಾರ್ಯಾಚರಣೆ ಮಾಡಿದಾಗ? ಶರ್ಮಿತಾ, ಬೆಳಿಗ್ಗೆಯಿಂದಲೂ ಕೂಡ ಎರಡನೇ ದಿನದ ಕಾರ್ಯಾಚರಣೆ ನಡೀತಾನೆ ಇದೆ. ಮಳೆ ಒಂದು ಕಡೆ ಕಣ್ಣ ಮುಚ್ಚಾಲೆ ಆಟವನ್ನು ಆಡ್ತಾ ಇರುವಂಥದ್ದು. ಒಂದು 10 ನಿಮಿಷ ಬರೋದು ಹೋಗೋದು ಮಾಡ್ತಾ ಇದ್ರು. ಓಕೆ, ಆದರೆ ಅರ್ಧ ಗಂಟೆ ನಿರಂತರವಾಗಿ ಮಳೆ ಸುರಿಯುತ್ತೆ, 10 ನಿಮಿಷ ಬ್ರೇಕ್ ಕೊಡುತ್ತೆ, ಮತ್ತೆ ಮಳೆ ಬರುತ್ತೆ. ಈ ನಿಟ್ಟಿನಲ್ಲಿ NDRF ತಂಡದ ಸಿಬ್ಬಂದಿಗೆ ಮಳೆ ಕಾಟ ಅಂತಲೇ ಎದುರಾಗಿದೆ ಅಂತಲೇ ಹೇಳ್ಬೋದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಸದ್ಯ ನಾನು ಅದೇ ಪಕ್ಕದಲ್ಲೇ ಇದ್ದೇನೆ. ಬೆಳಿಗ್ಗೆಯಿಂದಲೂ ಕೂಡ NDRF ತಂಡ, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು, ಸ್ಥಳೀಯ ಪೊಲೀಸರು ಎಲ್ಲರೂ ಕೂಡ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಸುಮಾರು ಏನು ಕಲ್ಲಾಡಿಯ ಮೇಲ್ಭಾಗದ ಈ ಟನಲ್ನ ಮಣ್ಣು ಕುಸಿದಿದೆ, ಅಲ್ಲಿಂದ ಸಂಪೂರ್ಣವಾಗಿ ಸುಮಾರು ಒಂದು 20 ಅಡಿ ಆಳ ಆಗಿದ್ರೂ ಕೂಡ ಯಾವುದೇ ಒಂದು ಸುಳಿವು ಕೂಡ ಸಿಕ್ಕಿಲ್ಲ. ಜೊತೆಗೆ JCB ಇಟಾಚಿಗಳಿಂದ ಒಂದಷ್ಟು ಮಣ್ಣನ್ನು ಅಗೆದ್ರೂ ಸಹ ಯಾರ ಸುಳಿವು ಕೂಡ ಸಿಕ್ಕಿಲ್ಲ. ಏನು 7-8 ಮಂದಿ ಈಗ ನಾಪತ್ತೆಯಾಗಿದ್ದಾರೆ. ಅವರು ಇಲ್ಲಿನ ಸಿಬ್ಬಂದಿಗಳು, ಜೊತೆಗೆ ಸೈಟ್ ಇಂಜಿನಿಯರ್ಸ್ಗಳು ಅಂತೇಳಿ ಇಲ್ಲಿನ DC ಆದಂಥ ಮೇಘಾಶ್ರೀ ಅವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಏನು ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಇಷ್ಟೆಲ್ಲ ಪ್ರಯತ್ನಗಳಾದರೂ ಕೂಡ ಮಳೆ ಅಡ್ಡ ಬರ್ತಾ ಇದೆ. ಮತ್ತೊಂದು ಕಡೆ NDRF ಸಿಬ್ಬಂದಿ ಎಷ್ಟೇ ಆಳಕ್ಕೆ ಆಗಿದ್ರೂ ಕೂಡ ಯಾರೊಬ್ಬರ ಸುಳಿವು ಕೂಡ ಸಿಗ್ತಾ ಇಲ್ಲ. ಒಂದು ಮೂಲದ ಮಾಹಿತಿಯ ಪ್ರಕಾರ ಏನು ಇವ್ರು ಯಾರು ಕೂಡ ಬದುಕಿಲ್ಲ, ಸುಮಾರು 50 ಅಡಿ ಆಳದಲ್ಲಿ ಅಂದರೆ ಮಣ್ಣಿನ ಒಳಗೆ ಸಿಗಾಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ಇಲ್ಲಿನ ಟನಲ್ನ ತಡೆಗೋಡೆಗಳನ್ನ ಅಂದರೆ ಮಳೆ ನೀರು ಬಂದರೂ ಕೂಡ ಹೋಗಬೇಕು ಅನ್ನುವ ನಿಟ್ಟಿನಲ್ಲಿ ಮಾಡಿದಂಥ ತಡೆಗೋಡೆಗಳೇನಿತ್ತು ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿರುವಂಥದ್ದು. ಜೊತೆಗೆ ಸುಮಾರು 100 ಫೀಟ್ ಅಡಿಗಳಷ್ಟು ಮಣ್ಣು ಮೇಲಿಂದ ಕೆಳಗಡೆ ಬಂದಿದೆ. ಮಳೆ ನಿರಂತರವಾಗಿ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಭೂಕುಸಿತ ಕಲ್ಲಾಡಿಯ ಮೇಲ್ಭಾಗದಲ್ಲಿ ಏನಾಗಿದೆ ಅಲ್ಲಿ ಮತ್ತೆ ಲ್ಯಾಂಡ್ ಸ್ಲೈಡ್ ಆಗುವಂಥ ಸೂಚನೆಗಳು ಕೂಡ ಸಿಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಮಳೆ ಬರ್ತಾ ಇರೋದ್ರಿಂದ ಅಲ್ಲಿ ನಿಧಾನಗತಿಯಲ್ಲಿ ಸ್ವಲ್ಪ ಮಣ್ಣು ಜಾರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೊಂಚ ಬ್ರೇಕನ್ನು ಸಹ NDRF ತಂಡ ತೆಗೆದುಕೊಂಡಿತ್ತು. ಯಾಕೆಂತ ಹೇಳಿದ್ರೆ ಕಾಲನ್ನ ಹಾಕೋದಿಕ್ಕೂ ಆಗದಂಥ ಪರಿಸ್ಥಿತಿಯಲ್ಲಿ ಅವರು ಅಲ್ಲಿದ್ರು. ಯಾಕೆಂತ ಹೇಳಿದ್ರೆ ಕಾಲನ್ನ ಇಟ್ಟರೆ ಸುಮಾರು ಮಂಡಿ ಮಟ್ಟದವರೆಗೂ ಕೂಡ ಕೆಮ್ಮಣ್ಣು ಮೆತ್ಕೊಳ್ತಾ ಇತ್ತು. ಹೆಜ್ಜೆ ಕೂಡ ಇಡ್ಲಿಕ್ಕೆ ಆಗದಂಥ ಪರಿಸ್ಥಿತಿ ಸದ್ಯ ಇಲ್ಲಿತ್ತು. ಸದ್ಯ ಈಗ ಮಳೆ ಕೊಂಚ ಬ್ರೇಕ್ ಕೊಡ್ತು ಅನ್ನುವಷ್ಟರಲ್ಲೇ ಮತ್ತೆ ಬರ್ತಾ ಇದೆ. ಜೊತೆಗೆ 7 ರಿಂದ 8 ಮಂದಿ ಯಾರು ನಾಪತ್ತೆಯಾಗಿದ್ದಾರೆ ಅವರ
ಸುಳಿವು ಕೂಡ ಇದುವರೆಗೂ ಕೂಡ ಸಿಕ್ಕಿಲ್ಲ. ಬೆಳಗ್ಗಿನಿಂದಲೂ ಕೂಡ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಮೇಲ್ಭಾಗದಲ್ಲಿ ಸಂಪೂರ್ಣವಾಗಿ ಕುಸಿದಿರುವ ಹಿನ್ನೆಲೆ ಸುಮಾರು 80 ಫೀಟ್ ಅಡಿಯಲ್ಲಿ ಸಿಲುಕಿರಬಹುದಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅಲ್ಲಿ ಅಗಿಲಿಕ್ಕೆ ಸದ್ಯಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕೆಂತಂದರೆ ಮೇಲ್ಭಾಗದಲ್ಲಿ ಸುಮಾರು 100 ಗಟ್ಟಲೆ ಟನ್ ಮಣ್ಣಿದೆ, ಅದನ್ನು ತೆಗಿಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಕಾರ್ಯಾಚರಣೆ ಇಂದು ಸಂಜೆ ಆದರೂ ಕೂಡ ಅವರು ಈ ನಾಪತ್ತೆಯಾಗಿರುವಂಥವರು ಸಿಗೋದು ಡೌಟ್ ಅನ್ನುವ ಒಂದು ಮಾಹಿತಿ ಇಲ್ಲಿ ಲಭ್ಯ ಆಗ್ತಾ ಇರುವಂಥದ್ದು. ಶರ್ಮಿತಾ, ಥ್ಯಾಂಕ್ ಯು ಆನಂದ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.